ಮೀಸಲು ಅರಣ್ಯ ಪ್ರದೇಶವಾಗುತ್ತಾ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮೀಸಲು ಅರಣ್ಯ ಪ್ರದೇಶ ಅಂತ ಘೋಷಿಸೋದಿಕ್ಕೆ ಸಿದ್ಧತೆ. ಐದು 5,000 ಹೆಕ್ಟೇರ್ ಮೀಸಲು ಅರಣ್ಯ ಪ್ರದೇಶ ಅಂತ ಘೋಷಣೆನ ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಭೆಯ ಎದುರು ಈ ವಿಚಾರ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಸಂಪುಟದ ಎದುರು ಮುಳ್ಳಯ್ಯನಗಿರಿ ಮೀಸಲು ಅರಣ್ಯ ವಿಚಾರ ಪ್ರಸ್ತಾಪ ಆಗುತ್ತೆ. ಮೀಸಲು ಅರಣ್ಯ ಪ್ರದೇಶ ಘೋಷಣೆಯ ಪ್ರಸ್ತಾಪಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಬದುಕು ಕಟ್ಟಿಕೊಂಡಿರುವ ನೂರಾರು ಕುಟುಂಬಗಳು, 8 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡ್ತಾ ಇವೆ. ಈಗ ಆ ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದೆ. ಮುಳ್ಳಯ್ಯನಗಿರಿ ಸುತ್ತಮುತ್ತ ಕಾಫಿ ತೋಟ ಮಾಡ್ಕೊಂಡಿದ್ದಾರೆ ಮಲೆನಾಡಿಗರು. ಕಾಫಿ ತೋಟದ ಕೂಲಿಯನ್ನೇ ನೂರಾರು ಕುಟುಂಬ ನಂಬಿದೆ. ಮೀಸಲು ಅರಣ್ಯ ಅಂತ ಘೋಷಣೆ ಆದರೆ ಬೇರೆ ಕಡೆಗೆ ಸ್ಥಳಾಂತರ ಆಗುವ ಭೀತಿ ಕೂಡ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಸ್ಥಳೀಯರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಅಂತಕ್ಕಂಥದ್ದು ಒಂದು NGO ಪ್ರಾಯೋಜಿತ ಒಂದು ಪ್ರಾಡಕ್ಟ್. ಅದು 2017ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಇಷ್ಟೆಲ್ಲ ಸರ್ಕಾರಿ ಕಾರ್ಡ್ಗಳಿದೆ, ಸರ್ಕಾರಿ ಜಾಗ ಇದೆ ಅಂತ DFOಗೆ ಮತ್ತು DCಗೆ ಅರ್ಜಿ ಕೊಟ್ಟು 2018ರಲ್ಲಿ ಹೈಕೋರ್ಟಿಗೆ ನೇರವಾಗಿ ಹೋಗಿ DC ಮತ್ತು DFOನ ಪಾರ್ಟಿ ಮಾಡಿ ಎಕ್ಸ್ ಪಾರ್ಟಿ ಡಿಕ್ರಿ ಮಾಡ್ತಾರೆ. ಸೊ ಅವರು ಅಲ್ಲಿ ಹೇಳ್ತಾರೆ 1972 36A ಅಡಿಯಲ್ಲಿ ಕನ್ಸರ್ವೇಷನ್ ರಿಸರ್ವ್ ಮಾಡಿ ಅಂತ ಅದರಲ್ಲಿ ನೇರವಾಗಿ ಹೇಳಿದ್ದಾರೆ. ಆ 36A ಏನು ಹೇಳುತ್ತೆ ಅಂದರೆ ಸಮುದಾಯದ ಸಹಯೋಗದೊಂದಿಗೆ ಅವರ ಅಭಿಪ್ರಾಯ ಪಡೆದು ಅದನ್ನು ಅಂತಿಮ ಮಾಡಿ ಅಂತ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಏನು ಕನ್ಸರ್ವೇಷನ್ ರಿಸರ್ವ್ ಮಾಡಿರ್ತಕ್ಕಂಥ 8 ಪಂಚಾಯಿತಿಗಳು, 8 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಈ ಕನ್ಸರ್ವೇಷನ್ ರಿಸರ್ವ್ ಮಾಡೋದ್ರಿಂದ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಜನರಿಂದ ಅಭಿಪ್ರಾಯ ಪಡೆದು ಸುಮಾರು 7 ಗ್ರಾಮ ಪಂಚಾಯಿತಿಗಳಲ್ಲಿ ಇದು ಗೋಮಾಳಕ್ಕೆ ಮತ್ತು ಇತರೆ ನಮಗೆ ಜಮೀನಿಗೆ ಬೇಕಾಗಿರೋದ್ರಿಂದ ಇದನ್ನು ಮಾಡಬಾರ್ದು ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. 1 ಗ್ರಾಮ ಪಂಚಾಯಿತಿ ಮಾತ್ರ ಪರವಾಗಿ ಬಂದಿದೆ. ಈಗಾಗಲೇ ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಇದು ವೈಲ್ಡ್ ಕ್ಯಾಟ್ ಸಿ ಅನ್ನೋ ಒಂದು ಪರಿಸರವಾದಿಗಳು ಒಂದು ಅಪೀಲ್ ಹಾಕ್ಕೊಂಡು ಹೋಗಿ ಅದು ಹೈಕೋರ್ಟ್ನಲ್ಲಿ ಡಬಲ್ ಬೆಂಚಲ್ಲಿ ತೀರ್ಮಾನ ಆಗಿರ್ತದೆ. ಸುಮಾರು 12,000 ಚಿಲ್ಲರೆ ಎಕರೆ, 13,000 ಎಕರೆ ಒಳಗೆ ತೀರ್ಮಾನ ಆದರೆ ಆ ಸರ್ವೆ ಮಾಡೋ ಸಮಯದಲ್ಲಿ ಸುಮಾರು 21,000 ಎಕರೆಗೂ ಹೆಚ್ಚು ಮಾಡಲಿಕ್ಕೆ ಹೊರಟಿರ್ತಾರೆ. ಅಲ್ಲಿ ಏನು ಹೇಳಿರ್ತದೆ 1972 ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಸೆಕ್ಷನ್ 36A ಒಳಗೆ ಮಾಡಲಿಕ್ಕೆ ಅವಕಾಶ ಅಂತ ಇರ್ತದೆ. ಅದರಲ್ಲಿ ಗ್ರಾಮ ಸಭೆಯಲ್ಲಿ ಗ್ರಾಮ ಸಮುದಾಯದ ಒಪಿನಿಯನ್ ಪಡೆದು ಮುಂದುವರಿಬೇಕು ಅಂತ ಹೇಳಿರ್ತದೆ. ಆ ಗ್ರಾಮ ಪಂಚಾಯತಿ ಒಪಿನಿಯನಿಗೆ ಹೋದಾಗ ಎಲ್ಲ ಸುಮಾರು 8 ಗ್ರಾಮ ಪಂಚಾಯತಿ ಇದರ ಅಂಡರಲ್ಲಿ ಬರ್ತದೆ. ಅದರಲ್ಲಿ 7 ಗ್ರಾಮ ಪಂಚಾಯತಿಯವರು ಇದನ್ನು ಮಾಡೋಕ್ಕೆ ನಿಷೇಧ ಮಾಡ್ತಾರೆ. ಯಾಕೆಂದರೆ ಅವರು ಕೇಳ್ತಾ ಇರೋದಿಷ್ಟೇ, ಅದು ಒಂದು ಶ್ರದ್ಧಾ ಕೇಂದ್ರಗಳಿದೆ. ಮುಳ್ಳಯ್ಯನಗಿರಿ ಇದೆ, ಸಿತಳಯ್ಯನಗಿರಿ ಇದೆ, ದೇವಿರಮ್ಮನ ಬೆಟ್ಟ ಇದೆ, ಬಾಬಾಬುಡನ್ಗಿರಿ ಇದೆ, ದತ್ತಪೀಠ ಇವೆಲ್ಲದೂ ಇರೋದ್ರಿಂದ ಅವಕ್ಕೆಲ್ಲ ಅನುಕೂಲ ಆಗುವಷ್ಟು ಜಮೀನನ್ನ ಬಿಡಬೇಕು ಮತ್ತು ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ರಸ್ತೆಯನ್ನು ಬಿಡಬೇಕು. ಈಗಾಗಲೇ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮುಳ್ಳಯ್ಯನಗಿರಿ ಮೀಸಲು ಅರಣ್ಯ ಪ್ರದೇಶ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದೆ. ಆದರೆ ಅದಕ್ಕೆ ಸ್ಥಳೀಯರಿಂದ ಭಾರಿ ವಿರೋಧ ಕೂಡ ಇದೆ. ಈ ವಿರೋಧವನ್ನ ಗಣನೆಗೆ ತೆಗೆದುಕೊಳ್ತಾರಾ ಜನಪ್ರತಿನಿಧಿಗಳು? ಏನ್ ಬೆಳವಣಿಗೆ ಆಗ್ತಾ ಇದೆ? ಖಂಡಿತವಾಗ್ಲೂ ಕೂಡ ಜನಪ್ರತಿನಿಧಿಗಳು ಈಗಾಗಲೇ ಒಂದು ಲೆಟರ್ ಅನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ಮೀಸಲು ಸಂರಕ್ಷಿತ ಪ್ರದೇಶ ಮಾಡಬೇಕು ಅನ್ನೋ ಒಂದು ಪತ್ರವನ್ನು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳ ಒಂದು ಜನಪ್ರತಿನಿಧಿಗಳು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಇಲ್ಲಿ ಬಹಳಷ್ಟು ಜನರು ಬದುಕನ್ನು ಕೂಡ ಕಟ್ಟಿಕೊಂಡಿರುವಂತದ್ದು. 8 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರು, ಸಾವಿರಾರು ಕುಟುಂಬಗಳು ಕೂಡ ಇರುವಂತದ್ದು, ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶದ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಫಿ ಸೇರಿದಂತೆ ಇತರ ಬೆಳೆಗಳನ್ನು ಕೂಡ ಇಲ್ಲಿನ ಜನರು ಬೆಳೆದಿರುವಂತದ್ದು. ಜನರಲ್ಲಿ ಇದೀಗ ಆತಂಕ ಇರುವಂತದ್ದು. ಮೀಸಲು ಸಂರಕ್ಷಿತ ಪ್ರದೇಶ ಆದ್ರೆ ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ. ಒಂದು ವೇಳೆ ಒಕ್ಕಲೆಬ್ಬಿಸ್ತಾರೆ ಇದ್ರೂ ಕೂಡ ಒಂದಿಷ್ಟು ನಿರ್ಬಂಧಗಳನ್ನ ಹೇರ್ತಾರೆ. ಯಾವುದೇ ಒಂದು ಕಾಮಗಾರಿ ಮಾಡ್ಬೇಕಾದ್ರೂ ಕೂಡ ಅರಣ್ಯ ಇಲಾಖೆಯ ಒಂದು ಅನುಮತಿಯನ್ನು ಕೂಡ ನಾವು ಪಡೆದುಕೊಳ್ಬೇಕಾಗತ್ತೆ ಅನ್ನೋದು ಕೂಡ ಜನರಲ್ಲಿ ಇರುವಂತಹ ಆತಂಕ. ಯಾಕೆಂದ್ರೆ ಅರಣ್ಯ ಇಲಾಖೆ ಯಾವುದೇ ಒಂದು ಅನುಮತಿಯನ್ನು ಕೊಡಬೇಕಾದ್ರೂ ಕೂಡ ಸಾಕಷ್ಟು ಷರತ್ತುಗಳನ್ನು ವಿಧಿಸುತ್ತೆ. ಯಾವುದೇ ಒಂದು
ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಕಾಮಗಾರಿಗಳನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಷರತ್ತುಗಳನ್ನು ಕೂಡ ಹಾಕುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂದಾಗುತ್ತೆ. ಯಾವುದೇ ಒಂದು ಮನೆಯ ಕಾಮಗಾರಿ ಮಾಡ್ಬೇಕಾದ್ರೂ ಕೂಡ ಅರಣ್ಯ ಇಲಾಖೆ ಒಂದು ಅನುಮತಿ ಬೇಕಾಗುತ್ತೆ, ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಆದ್ರೆ. ಹಾಗಾಗಿ ಜನರು ಇದಕ್ಕೆ ವ್ಯಾಪಕವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಬಿನೆಟ್ ಮುಂದೆ ಇವತ್ತು ಇರುವಂತದ್ದು ಮೀಸಲು ಸಂರಕ್ಷಿತ ಪ್ರದೇಶ ಘೋಷಣೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ 8 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಜನರ ಅಭಿಪ್ರಾಯವನ್ನು ಕೂಡ ಅಧಿಕಾರಿಗಳು ಪಡೆದು ಸರ್ಕಾರಕ್ಕೂ ಕೂಡ ಸಲ್ಲಿಸಿರುವಂತದ್ದು. 8 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 7 ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಜನರು ಇದಕ್ಕೆ ವ್ಯಾಪಕವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಆ ಮೂಲಕ ವರದಿಯನ್ನು ಕೂಡ ಅಧಿಕಾರಿಗಳು ಸಲ್ಲಿಸಿರುವಂತದ್ದು. ಇಲ್ಲಿ ಇವತ್ತು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಜನರಲ್ಲಿ ಈಗ ಪ್ರಶ್ನೆ ಮೂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೀಸಲು ಸಂರಕ್ಷಿತ ಪ್ರದೇಶ ಘೋಷಣೆ ಆಗ್ಬಾರ್ದು ಅನ್ನೋದು ಜನರ ಒಂದು ಒತ್ತಾಯ ಆಗಿರುವಂತದ್ದು. ಆದ್ರೆ ಹೈಕೋರ್ಟ್ನ ಮೂಲಕ ಒಂದು ಖಾಸಗಿ ಒಂದು ಪರಿಸರವಾದಿಗಳು ಒಂದು ಸರ್ಕಾರಕ್ಕೆ ಹೈಕೋರ್ಟ್ನ ಮೂಲಕ ಒಂದು ರಿಟರ್ನ್ ಸಲ್ಲಿಸಿ ಸರ್ಕಾರಕ್ಕೆ ಇದನ್ನು ಮೀಸಲು ಸಂರಕ್ಷಿತ ಪ್ರದೇಶ ಮಾಡಬೇಕು ಅನ್ನೋದು ಕೂಡ ಕೋರ್ಟ್ನ ನಿರ್ದೇಶ ಇರುವಂತದ್ದು. ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.